ಕೆ.ಎಚ್. ಮುನಿಯಪ್ಪನವರು ಕಾಂಗ್ರೆಸ್ನ ಹಿರಿಯ ನಾಯಕರು. ಇಂಥ ನಡವಳಿಕೆ ಅವ್ರಿಗೆ ಶೋಭಿಸುತ್ತಾ ಅನ್ನೋದನ್ನ ಅವ್ರಿಗೆ ಅವರೇ ಒಂದ್ಸರಿ ಕೇಳ್ಕೊಬೇಕು ಅಂತ ಅನ್ಸುತ್ತೆ. ನೋಡಿ ವೀಕ್ಷಕರೇ, ಕೆ.ಎಚ್. ಮುನಿಯಪ್ಪನವರು ಸಮರ್ಥಿಸ್ಕೊಳ್ತಾರೆ, ರಾಜೀವ್ ಗೌಡನ ಸಮರ್ಥಿಸ್ಕೊಳ್ತಾರೆ. ಏನಂತ? ಬಹಳ ಒಳ್ಳೆಯವನು, ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು. ಸ್ವಾಮಿ, ಇಷ್ಟೆಲ್ಲ ಆದ್ಮೇಲೂ ಒಳ್ಳೆಯವನು ಅಂತ ಸಮರ್ಥಿಸ್ಕೊಳ್ಳೋದು ಬೇಕಿತ್ತಾ ನಿಮಗೆ? ಮಾಧ್ಯಮದ ಎದುರು ಸಮರ್ಥಿಸ್ಕೊಳ್ತಾರೆ. ಹಾಗಾದ್ರೆ ಎಲ್ಲ ಹೋಗಿದ್ದಾರೆ ರಾಜೀವ್ ಗೌಡ ಅಂತ ಕೇಳಿದ್ರೆ ನೀವೇ ಹುಡುಕೊಡಿ ಅಂತ ಉಡಾಫೆಯ ಉತ್ತರವನ್ನ ಕೊಡ್ತಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಅಷ್ಟೆಲ್ಲ ಧಮಕಿ ಹಾಕಿದ ರಾಜೀವ್ ಗೌಡ ವಿಚಾರದಲ್ಲಿ ಒಳ್ಳೆಯವನಾದ್ರೆ ಕಾನೂನು ಎದುರುಗಡೆ ಬಂದು ಒಪ್ಕೋಬೇಕು, ಇಲ್ಲ ಸಮರ್ಥನೆ ಮಾಡ್ಕೋಬೇಕು. ನಾಪತ್ತೆ ಆಗುವಂಥದ್ದು ಏನಿದೆ? ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು ಅಂತ ಕೆ.ಎಚ್. ಮುನಿಯಪ್ಪ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ರಾಜೀವ್ ಗೌಡಗೆ ಮುನಿಯಪ್ಪ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ದಾರೆ ಒಳ್ಳೆಯವನು ಅಂತ. ನೀವೇ ಹುಡುಕಿ ಅಂತ. ಹಾಗಾದ್ರೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನೀವೇ ಹುಡುಕಿ ಅಂತ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಷ್ಟು ಫ್ರಸ್ಟ್ರೇಟ್ ಯಾಕೆ ಆಗ್ತಾರೆ ಅಷ್ಟು ಸೀನಿಯರ್ ಲೀಡರು? ನಮ್ಮ ಜೊತೆಗೆ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ರಾಜೀವ್ ಗೌಡ FIR ರದ್ದು ಕೋರಿ ಅರ್ಜಿ ಹಾಕಿದ್ರು, ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಸರ್, ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ. ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಸರ್, ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು, ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ, ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ನಾವು ಹುಡುಕೋದಲ್ಲ ಸರ್, ಪೊಲೀಸ್. ನೀವು ಸುಮ್ಮನೆ ಏನ್ ಮಾತಾಡ್ಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ. ಯಾರು ಟೀಕೆ ಮಾಡಿದ್ರು ಅದು ಕಾನೂನಿದೆ, ಪೊಲೀಸ್ ಇದ್ದಾರೆ, ಅವ್ರು ಹುಡುಕಿಲಿ, ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ, ನಮ್ದು ಅಭ್ಯಂತರ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಿದ್ರು ನಮ್ಮ ಅಭ್ಯಂತರ ಇಲ್ಲ. ಆದರೆ ರಾಜೀವ್ ಗೌಡ ಒಳ್ಳೆಯವರು ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋಂಥ ಅಭಿಪ್ರಾಯವನ್ನ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಕೆ.ಎಚ್. ಮುನಿಯಪ್ಪನವರು ಕಾಂಗ್ರೆಸ್ನ ಹಿರಿಯ ನಾಯಕರು. ಇಂಥ ನಡವಳಿಕೆ ಅವ್ರಿಗೆ ಶೋಭಿಸುತ್ತಾ ಅನ್ನೋದನ್ನ ಅವ್ರಿಗೆ ಅವರೇ ಒಂದ್ಸರಿ ಕೇಳ್ಕೊಬೇಕು ಅಂತ ಅನ್ಸುತ್ತೆ. ನೋಡಿ ವೀಕ್ಷಕರೇ, ಕೆ.ಎಚ್. ಮುನಿಯಪ್ಪನವರು ಸಮರ್ಥಿಸ್ಕೊಳ್ತಾರೆ, ರಾಜೀವ್ ಗೌಡನ ಸಮರ್ಥಿಸ್ಕೊಳ್ತಾರೆ. ಏನಂತ? ಬಹಳ ಒಳ್ಳೆಯವನು, ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು. ಸ್ವಾಮಿ, ಇಷ್ಟೆಲ್ಲ ಆದ್ಮೇಲೂ ಒಳ್ಳೆಯವನು ಅಂತ ಸಮರ್ಥಿಸ್ಕೊಳ್ಳೋದು ಬೇಕಿತ್ತಾ ನಿಮಗೆ? ಮಾಧ್ಯಮದ ಎದುರು ಸಮರ್ಥಿಸ್ಕೊಳ್ತಾರೆ. ಹಾಗಾದ್ರೆ ಎಲ್ಲ ಹೋಗಿದ್ದಾರೆ ರಾಜೀವ್ ಗೌಡ ಅಂತ ಕೇಳಿದ್ರೆ ನೀವೇ ಹುಡುಕೊಡಿ ಅಂತ ಉಡಾಫೆಯ ಉತ್ತರವನ್ನ ಕೊಡ್ತಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಅಷ್ಟೆಲ್ಲ ಧಮಕಿ ಹಾಕಿದ ರಾಜೀವ್ ಗೌಡ ವಿಚಾರದಲ್ಲಿ ಒಳ್ಳೆಯವನಾದ್ರೆ ಕಾನೂನು ಎದುರುಗಡೆ ಬಂದು ಒಪ್ಕೋಬೇಕು, ಇಲ್ಲ ಸಮರ್ಥನೆ ಮಾಡ್ಕೋಬೇಕು. ನಾಪತ್ತೆ ಆಗುವಂಥದ್ದು ಏನಿದೆ? ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು ಅಂತ ಕೆ.ಎಚ್. ಮುನಿಯಪ್ಪ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ರಾಜೀವ್ ಗೌಡಗೆ ಮುನಿಯಪ್ಪ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ದಾರೆ ಒಳ್ಳೆಯವನು ಅಂತ. ನೀವೇ ಹುಡುಕಿ ಅಂತ. ಹಾಗಾದ್ರೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನೀವೇ ಹುಡುಕಿ ಅಂತ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಷ್ಟು ಫ್ರಸ್ಟ್ರೇಟ್ ಯಾಕೆ ಆಗ್ತಾರೆ ಅಷ್ಟು ಸೀನಿಯರ್ ಲೀಡರು? ನಮ್ಮ ಜೊತೆಗೆ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ರಾಜೀವ್ ಗೌಡ FIR ರದ್ದು ಕೋರಿ ಅರ್ಜಿ ಹಾಕಿದ್ರು, ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಸರ್, ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ. ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ. ಸರ್, ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು, ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ, ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ನಾವು ಹುಡುಕೋದಲ್ಲ ಸರ್, ಪೊಲೀಸ್. ನೀವು ಸುಮ್ಮನೆ ಏನ್ ಮಾತಾಡ್ಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ. ಯಾರು ಟೀಕೆ ಮಾಡಿದ್ರು ಅದು ಕಾನೂನಿದೆ, ಪೊಲೀಸ್ ಇದ್ದಾರೆ, ಅವ್ರು ಹುಡುಕಿಲಿ, ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ, ನಮ್ದು ಅಭ್ಯಂತರ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಿದ್ರು ನಮ್ಮ ಅಭ್ಯಂತರ ಇಲ್ಲ. ಆದರೆ ರಾಜೀವ್ ಗೌಡ ಒಳ್ಳೆಯವರು ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋಂಥ ಅಭಿಪ್ರಾಯವನ್ನ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಕೆ.ಎಚ್. ಮುನಿಯಪ್ಪನವರು ಕಾಂಗ್ರೆಸ್ನ ಹಿರಿಯ ನಾಯಕರು. ಇಂಥ ನಡವಳಿಕೆ ಅವ್ರಿಗೆ ಶೋಭಿಸುತ್ತಾ ಅನ್ನೋದನ್ನ ಅವ್ರಿಗೆ ಅವರೇ ಒಂದ್ಸರಿ ಕೇಳ್ಕೊಬೇಕು ಅಂತ ಅನ್ಸುತ್ತೆ. ನೋಡಿ ವೀಕ್ಷಕರೇ, ಕೆ.ಎಚ್. ಮುನಿಯಪ್ಪನವರು ಸಮರ್ಥಿಸ್ಕೊಳ್ತಾರೆ, ರಾಜೀವ್ ಗೌಡನ ಸಮರ್ಥಿಸ್ಕೊಳ್ತಾರೆ. ಏನಂತ? ಬಹಳ ಒಳ್ಳೆಯವನು, ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು. ಸ್ವಾಮಿ, ಇಷ್ಟೆಲ್ಲ ಆದ್ಮೇಲೂ ಒಳ್ಳೆಯವನು ಅಂತ ಸಮರ್ಥಿಸ್ಕೊಳ್ಳೋದು ಬೇಕಿತ್ತಾ ನಿಮಗೆ? ಮಾಧ್ಯಮದ ಎದುರು ಸಮರ್ಥಿಸ್ಕೊಳ್ತಾರೆ. ರಾಜೀವ್ ಗೌಡ ಅಂತ ಕೇಳಿದ್ರೆ ನೀವೇ ಹುಡುಕೊಡಿ ಅಂತ ಉಡಾಫೆಯ ಉತ್ತರವನ್ನ ಕೊಡ್ತಾರೆ.
ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಅಷ್ಟೆಲ್ಲ ಧಮಕಿ ಹಾಕಿದ ರಾಜೀವ್ ಗೌಡ ವಿಚಾರದಲ್ಲಿ ಒಳ್ಳೆಯವನಾದ್ರೆ ಕಾನೂನು ಎದುರುಗಡೆ ಬಂದು ಒಪ್ಕೋಬೇಕು, ಇಲ್ಲ ಸಮರ್ಥನೆ ಮಾಡ್ಕೋಬೇಕು. ನಾಪತ್ತೆ ಆಗುವಂಥದ್ದು ಏನಿದೆ? ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು ಅಂತ ಕೆ ಎಚ್ ಮುನಿಯಪ್ಪ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ರಾಜೀವ್ ಗೌಡಗೆ ಮುನಿಯಪ್ಪ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ದಾರೆ ಒಳ್ಳೆಯವನು ಅಂತ. ನೀವೇ ಹುಡುಕಿ ಅಂತ. ಹಾಗಾದ್ರೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನೀವೇ ಹುಡುಕಿ ಅಂತ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಷ್ಟು ಫ್ರಸ್ಟ್ರೇಟ್ ಯಾಕೆ ಆಗ್ತಾರೆ ಅಷ್ಟು ಸೀನಿಯರ್ ಲೀಡರು? ನಮ್ಮ ಜೊತೆಗೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜೀವ್ ಗೌಡ FIR ರದ್ದು ಕೋರಿ ಅರ್ಜಿ ಹಾಕಿದ್ರು. ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ ಸರ್. ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ ಸರ್. ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ ಸರ್. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಅಲ್ಲ ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ನಾವು ಹುಡುಕೋದಲ್ಲ ಸರ್, ಪೊಲೀಸ್. ನೀವು ಸುಮ್ಮನೆ ಏನ್ ಮಾತಾಡ್ಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ ಸರ್. ಯಾರು ಟೀಕೆ ಮಾಡಿದ್ರು ಅದು ಕಾನೂನಿದೆ, ಪೊಲೀಸ್ ಇದ್ದಾರೆ, ಅವ್ರನ್ನ ಹುಡುಕಿಲಿ, ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ. ನಮ್ದು ಅಭ್ಯಂತರ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಿದ್ರು ನಮ್ಮ ಅಭ್ಯಂತರ ಇಲ್ಲ. ಆದರೆ ರಾಜೀವ್ ಗೌಡ ಒಳ್ಳೆಯವರು ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋಂಥ ಅಭಿಪ್ರಾಯವನ್ನ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಕೆ ಎಚ್ ಮುನಿಯಪ್ಪನವರು ಕಾಂಗ್ರೆಸ್ನ ಹಿರಿಯ ನಾಯಕರು. ಇಂಥ ನಡವಳಿಕೆ ಅವ್ರಿಗೆ ಶೋಭಿಸುತ್ತಾ ಅನ್ನೋದನ್ನ ಅವ್ರಿಗೆ ಅವರೇ ಒಂದ್ಸರಿ ಕೇಳ್ಕೊಬೇಕು ಅಂತ ಅನ್ಸುತ್ತೆ. ನೋಡಿ ವೀಕ್ಷಕರೇ, ಕೆ ಎಚ್ ಮುನಿಯಪ್ಪನವರು ಸಮರ್ಥಿಸ್ಕೊಳ್ತಾರೆ, ರಾಜೀವ್ ಗೌಡನ ಸಮರ್ಥಿಸ್ಕೊಳ್ತಾರೆ. ಏನಂತ? ಬಹಳ ಒಳ್ಳೆಯವನು, ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು. ಸ್ವಾಮಿ, ಇಷ್ಟೆಲ್ಲ ಆದ್ಮೇಲೂ ಒಳ್ಳೆಯವನು ಅಂತ ಸಮರ್ಥಿಸ್ಕೊಳ್ಳೋದು ಬೇಕಿತ್ತಾ ನಿಮಗೆ? ಮಾಧ್ಯಮದೆದುರು ಸಮರ್ಥಿಸ್ಕೊಳ್ತಾರೆ. ಇದ್ದಾರೆ ರಾಜೀವ್ ಗೌಡ ಅಂತ ಕೇಳಿದ್ರೆ ನೀವೇ ಹುಡುಕೊಡಿ ಅಂತ ಉಡಾಫೆಯ ಉತ್ತರವನ್ನ ಕೊಡ್ತಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಅಷ್ಟೆಲ್ಲ ಧಮಕಿ ಹಾಕಿದ ರಾಜೀವ್ ಗೌಡ ವಿಚಾರದಲ್ಲಿ ಒಳ್ಳೆಯವನಾದ್ರೆ ಕಾನೂನು ಎದುರುಗಡೆ ಬಂದು ಒಪ್ಕೋಬೇಕು, ಇಲ್ಲ ಸಮರ್ಥನೆ ಮಾಡ್ಕೋಬೇಕು. ನಾಪತ್ತೆ ಆಗುವಂಥದ್ದು ಏನಿದೆ? ಕಾಂಗ್ರೆಸ್ ಕಾರ್ಯಕರ್ತ ರಾಜೀವ್ ಗೌಡ ಒಳ್ಳೆಯವನು ಅಂತ ಕೆ ಎಚ್ ಮುನಿಯಪ್ಪ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ರಾಜೀವ್ ಗೌಡಗೆ ಮುನಿಯಪ್ಪ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ದಾರೆ ಒಳ್ಳೆಯವನು ಅಂತ. ನೀವೇ ಹುಡುಕಿ ಅಂತ. ಹಾಗಾದ್ರೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನೀವೇ ಹುಡುಕಿ ಅಂತ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಷ್ಟು ಫ್ರಸ್ಟ್ರೇಟ್ ಯಾಕೆ ಆಗ್ತಾರೆ ಅಷ್ಟು ಸೀನಿಯರ್ ಲೀಡರು? ನಮ್ಮ ಜೊತೆಗೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜೀವ್ ಗೌಡ FIR ರದ್ದು ಕೋರಿ ಅರ್ಜಿ ಹಾಕಿದ್ರು. ಆ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ ಸರ್. ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡ್ತಾರೆ ಸರ್. ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ ಸರ್. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಅಲ್ಲ ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ. ನಾವು ಹುಡುಕೋದಲ್ಲ ಸರ್, ಪೊಲೀಸ್. ನೀವು ಸುಮ್ಮನೆ ಏನ್ ಮಾತಾಡ್ಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ ಸರ್. ಯಾರು ಟೀಕೆ ಮಾಡಿದ್ರು ಅದು ಕಾನೂನಿದೆ, ಪೊಲೀಸ್ ಇದ್ದಾರೆ, ಅವ್ರನ್ನ ಹುಡುಕಿಲಿ, ಅವ್ರ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ. ನಮ್ದು ಅಭ್ಯಂತರ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಿದ್ರು ನಮ್ಮ ಅಭ್ಯಂತರ ಇಲ್ಲ. ಆದರೆ ರಾಜೀವ್ ಗೌಡ ಒಳ್ಳೆಯವರು ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋಂಥ ಅಭಿಪ್ರಾಯವನ್ನ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.